ಹಾಯ್ ಫ್ರೆಂಡ್ಸ್, ಎಲ್ಲರೂ ನೋಡ್ತಿರ್ಬೋದು VLOOKUP ಫಾರ್ಮುಲಾನ ಇಂಟ್ರೋ ಟೈಮಲ್ಲಿ ನಾವೇನೋ ಯೂಸ್ ಮಾಡಬೇಕು ಅಂದರೆ ಯಾವ ಥರ ಯೂಸ್ ಮಾಡಬೇಕಾಗತ್ತೆ ಏನಾದ್ರು ಕೇಳ್ದೆ ನಾವು ಯಾವ ಥರ ನಿಮಗೆ ಅದನ್ನು ತೋರಿಸ್ಬೇಕಾಗತ್ತೆ ನಾನು ಈಗ ತೋರಿಸ್ತೀನಿ. ಸೊ ನೇಮ್ ಹೆಡ್ಡಿಂಗ್ಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಇಲ್ಲಿ ನನಗೆ ಈಗ ಎಂಪ್ಲಾಯ್ದು ಒಂದು ನೇಮ್ ಹೇಳ್ತಾರೆ. ಆ ನೇಮ್ಗೆ ಅಡ್ರೆಸ್, ಸ್ಯಾಲ್ರಿ, ಡೆಸಿಗ್ನೇಷನ್ ಏನಿದೆ ಅದು ಆಟೋಮೆಟಿಕ್ಲಿ ಬರಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಏನು ಮಾಡ್ತೀವಿ, ನಾವು VLOOKUP ಫಾರ್ಮುಲಾ ಯೂಸ್ ಮಾಡ್ತೀವಿ. ಫಸ್ಟು ಈಸ್ ಈಕ್ವಲ್ ಟು VLOOKUP ಬ್ರಾಕೆಟ್ ಓಪನ್ ಲುಕಪ್ ವ್ಯಾಲ್ಯೂ ಅಂತ ಹೇಳಿದಾಗ ಈ ಕಡೆ ಪಕ್ಕದಲ್ಲಿ ಬ್ಲಾಂಕ್ ಕಾಲಮ್ ತಗೊಂತೀನಿ. B9 ಅಂದರೆ ಬಿ ಅನ್ನೋ ಕಾಲಮಲ್ಲಿ 9 ಅನ್ನೋ ರೋ ಅಲ್ಲಿ ವ್ಯಾಲ್ಯೂ ಇದೆ, ಲುಕಪ್ ವ್ಯಾಲ್ಯೂ. ಸೊ ಕಮ ಟೇಬಲ್ ಅರೇ ಅಂತ ಹೇಳಿದಾಗ ನಮಗೆ ಇಲ್ಲಿ ಏನು ಟೇಬಲ್ ಇದೆಯಲ್ಲ, ಸೊ ಟೇಬಲ್ ಫುಲ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕಮ ಕಾಲಮ್ಸ್ ಅಂತ ಇನ್ನೊಂದು ಫಂಕ್ಷನ್ಸ್ನ ಯೂಸ್ ಮಾಡ್ತೀವಿ, ಕಾಲಮ್ಸ್. ಈಗ ಅರೇ ಅಂತ ಕೇಳಿದ್ರೆ ನಾನು ಏನು ಮಾಡ್ತೀನಿ, ಎರಡು ಹೆಡ್ಡಿಂಗ್ಗಳು ಮಾತ್ರ ಸೆಲೆಕ್ಟ್ ಮಾಡ್ತೀನಿ, ನೇಮ್ ಮತ್ತು ಅಡ್ರೆಸ್ ಅನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಬ್ರಾಕೆಟ್ ಕ್ಲೋಸ್ ಕಮ 0 ಬ್ರಾಕೆಟ್ ಕ್ಲೋಸ್ ಕಂಟ್ರೋಲ್ ಇಟ್ಕೊಂಡು ಎಂಟರ್ ಹಿಡಬೇಕಾಗತ್ತೆ. ಸೊ NA ಅಂತ ಬರ್ತಿದೆ. ಯಾಕೆ NA ಅಂತ ಬರ್ತಿದೆ, ನನಗೆ ಇಲ್ಲಿರೋ ಅಂಥ ವ್ಯಾಲ್ಯೂ ಫುಲ್ಲು ಏನು ಬರ್ದಿಲ್ಲ, ಎಂಟಿ ಇದೆ, ಹಾಗಾಗಿ ಅದೇನಾಗುತ್ತೆ ಆ ಥರ ಬರುತ್ತೆ. ಸೊ ನಾನು ಈಗ ಏನು ಮಾಡ್ತೀನಿ, ಅಪ್ಪು ಅಂತ ಬರ್ತೀನಿ. ಸೊ ಏನಾಗುತ್ತೆ, ಅದು ಆಟೋಮೆಟಿಕ್ಲಿ ಅವ್ರದ್ದು ಫುಲ್ ಡೇಟಾ ನಮಗೆ ಇಲ್ಲಿರೋಂಥ ಡೇಟಾನ ತೊಗೊಂಡ್ಬರುತ್ತೆ. ಈಗ ನೋಡಿ ನಾನು ಇಲ್ಲಿಗೆ ವೀರು ಅಂತ ಬರೀತೀನಿ. ಸೊ ಎಂಟರ್ ಹೊಡ್ತೀನಿ, ಏನಾಗುತ್ತೆ ಇಲ್ಲಿರೋಂಥ ಫುಲ್ ಅಡ್ರೆಸ್ಸು, ಸ್ಯಾಲ್ರಿ, ಡೆಸಿಗ್ನೇಷನ್ ಏನಿದೆ ಅದು ಆಟೋಮೆಟಿಕ್ಲಿ ಇಲ್ಲಿ ಈ ಕಡೆ ಬರುತ್ತೆ. ಸೊ ಹಾಗಾಗಿ ನಾವು VLOOKUP ಫಾರ್ಮುಲಾ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.